If x equal to a sec square theta and y equal to a tan square theta, then d square y divided by dx square is ಅಂತ ಹೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ 4, 0, 1 ಆ್ಯಂಡ್ 2a ಈ ರೀತಿಯಾಗಿದೆ. ಈ ಫಂಕ್ಷನಿಗೆ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಅಂತ ಕಾಲ್ ಮಾಡ್ತಾರೆ. ಸೊ ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡಬೇಕಂದ್ರೆ ಎಕ್ಸನ್ನು ಡಿಫ್ರೆನ್ಸಿಯೇಟ್ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ತೀಟಾ ಯೂಸ್ ಮಾಡಬೇಕಂದ್ರೆ ಥರ್ಡ್ ವೇರಿಯೇಬಲ್ನಿಂದ ಡಿಫ್ರೆನ್ಸಿಯೇಟ್ ಮಾಡಬೇಕು. ಎಕ್ಸ್ದ ಡಿಫ್ರೆನ್ಸಿಯೇಟ್ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ. ಅದೇ ಥರ ಎ ಕಾನ್ಸ್ಟೆಂಟ್ ಆಗುತ್ತೆ. ಸೆಕ್ ಸ್ಕ್ವೇರ್ ತೀಟಾದ್ದು ಡಿಫ್ರೆನ್ಸಿಯೇಟ್ ಸೆಕ್ ಟು ಸೆಕ್ ತೀಟಾ. ಅಗೇನ್ ಡೆರಿವೇಟಿವ್ ಆಫ್ ದಿ ಸೆಕ್ ತೀಟಾ, ಇಟ್ ಮೀನ್ಸ್ ಸೆಕ್ ತೀಟಾ ಇಂಟು ಟ್ಯಾನ್ ತೀಟಾ ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ 2 ಔಟ್ಸೈಡ್ 2a sec square theta into tan theta ಅಂದರೆ dx by d theta ಅಂದರೆ 2a sec square theta into tan theta ಆಗುತ್ತೆ. ಅದೇ ಥರ y ಫಂಕ್ಷನ್ ಏನಾಗುತ್ತೆ ಅಂದರೆ y equal to a tan square theta ಇದೆ. ಸೊ ಇದನ್ನು ಡಿಫ್ರೆನ್ಸಿಯೇಟ್ ಮಾಡಿದಾಗ ವಿತ್ ಥೀಟಾ ಇಂದ ಸಿಂಪ್ಲಿಫೈ ಮಾಡಬೇಕು. dy ಡಿವೈಡೆಡ್ ಬೈ ಡಿ ಥೀಟಾ ಈಕ್ವಲ್ ಟು a ಫಿಕ್ಸ್ ಆಸ್ ಇಟ್ ಈಸ್. ಸೊ ಟ್ಯಾನ್ ಸ್ಕ್ವೇರ್ ಥೀಟಾ ಡಿಫ್ರೆನ್ಸಿಯೇಟ್ ಮಾಡಿದರೆ 2 tan theta. ಅಗೇನ್ ಡೆರಿವೇಟಿವ್ ಆಫ್ ದಿ ಟ್ಯಾನ್ ಇಟ್ ಮೀನ್ ಸೆಕ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದಾಗ 2 ಔಟ್ಸೈಡ್ 2a ಸೆಕ್ ಸ್ಕ್ವೇರ್ ಥೀಟಾ ಇಂಟು ಟ್ಯಾನ್ ಥೀಟಾ ಅಂದರೆ y ಬೈ ಡಿ ಥೀಟಾ ವ್ಯಾಲ್ಯೂ 2a ಸೆಕ್ ಸ್ಕ್ವೇರ್ ಥೀಟಾ ಇಂಟು ಟ್ಯಾನ್ ಥೀಟಾ. ಸೊ ನಾವು dy ಬೈ ಡಿ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ dy ಬೈ ಡಿ ಎಕ್ಸ್ ಈಕ್ವಲ್ ಟು dy ಇಟ್ ಮೀನ್ dy ಡಿವೈಡೆಡ್ ಬೈ ಡಿ ಥೀಟಾ ಹೋಲ್ ಡಿವೈಡೆಡ್ ಬೈ dx ಡಿವೈಡೆಡ್ ಬೈ ಡಿ ಥೀಟಾ. ಸೊ ಇಲ್ಲಿ ಡಿ ಥೀಟಾ ಗೆಟ್ ಬಿ ಕ್ಯಾನ್ಸಲ್ ಆಗಿ ರಿಟರ್ನ್ dy ಬೈ ಡಿ ಎಕ್ಸ್ ಅಷ್ಟೇ ಬರುತ್ತೆ. ಸೊ ಇವಾಗ dy ಬೈ ಡಿ ಥೀಟಾ ಅದು ವ್ಯಾಲ್ಯೂ 2a sec square theta into tan theta divided by dx by d theta value 2a sec square theta into tan theta. ಸೊ ಏನಾಗುತ್ತೆ ಸಿಂಪ್ಲಿಫೈ ಮಾಡಿದರೆ 2a sec square theta into tan theta divided by 2a sec square theta into tan theta ಇಟ್ ಮೀನ್ ಕ್ಯಾನ್ಸಲ್ ಆಗಿ 1 ಆಗುತ್ತೆ ಈಕ್ವಲ್ ಟು 1 ಅಂದರೆ dy by dx ಈಕ್ವಲ್ ಟು 1 ಆಗುತ್ತೆ. ಅಗೇನ್ ಡಿಫ್ರೆನ್ಸಿಯೇಟ್ ಸಿಂಪ್ಲಿಫೈ ಮಾಡಿದರೆ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1ಅನ್ನು ಡಿಫ್ರೆನ್ಸಿಯೇಟ್ ಮಾಡಿದರೆ 0 ಆಗುತ್ತೆ. ಸೊ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ 0 ಬರುತ್ತೆ. ಸೊ 0 ಇಸ್ ದ ಕರೆಕ್ಟ್